ಪೌರಾಯುಕ್ತೆ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಂತಹ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡ ಎಲ್ಲಿ ಘಟನೆ ನಡೆದು 5-6 ದಿನಗಳಾಗೋಗ್ಬಿಟ್ಟಿದೆ. ಆದ್ರೂ ಕೂಡ ಇನ್ನೂ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಆರೋಪಿಯನ್ನ ಇನ್ನೂ ಅರೆಸ್ಟ್ ಮಾಡದ ಖಾಕಿ ಮೇಲೆ ಅನುಮಾನಗಳು, ಡೌಟ್ಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ರಾಜೀವ್ನನ್ನ ಹಾಡಿ ಹೊಗಳ್ತಾ ಇದ್ದಾರೆ ಸಚಿವ ಮುನಿಯಪ್ಪನವರು. ರಾಜೀವ್ ಗೌಡ ಒಳ್ಳೆಯ ವ್ಯಕ್ತಿ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿರೋದಕ್ಕೆ ಇದೀಗ ಎಲ್ಲೆಡೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಚಿವರ ಆಪ್ತ ಅನ್ನೋ ಕಾರಣಕ್ಕೆ ಆರೋಪಿಗೆ ಪೊಲೀಸರು ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಕೋರಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜನವರಿ 22ನೇ ತಾರೀಕಿಗೆ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಅಲ್ಲಿಯವರೆಗೂ ಬೆಂಕಿ ರಾಜೀವ್ ಗೌಡ ಅರೆಸ್ಟ್ ಆಗುವುದಿಲ್ವಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಜಾಮೀನು ರಹಿತ ವಾರೆಂಟ್ ಇದ್ರೂ ಕೂಡ ಆರೋಪಿಯನ್ನ ಹಿಡಿಯೋದಕ್ಕೆ ಇಷ್ಟೊಂದು ಹಿಂದೇಟ್ ಯಾಕೆ ಆಗ್ತಾ ಇದ್ದಾರೆ? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ರು ಕ್ಯಾರೆ ಎನ್ನದ ಜಿಲ್ಲಾಡಳಿತ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು? ನನಗನ್ನಿಸ್ತಾ ಇದೆ ಪೊಲೀಸ್ ಅವರ ರಕ್ಷಣೆಯಲ್ಲೇ ಇರಬೇಕು ರಾಜೀವ್ ಗೌಡ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಬ್ಬ ಸಚಿವರು ಅವರನ್ನ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಾರಲ್ಲ ಮುನಿಯಪ್ಪರವರು, ಏನು ಹೇಳಬೇಕು ಅವರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಕರ್ತವ್ಯ ನಿರತ ಅಧಿಕಾರಿಯ ವಿರುದ್ಧ ನಾಲಿಗೆ ಹರಿಬಿಟ್ಟು ಈಗ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆರೋಪಿ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಇದ್ರೂ ಕೂಡ ಖಾಕಿ ಇನ್ನೂ ಕೂಡ ಪತ್ತೆ ಹಚ್ತಾ ಇಲ್ಲ. ಯಾಕೆ? ನನ್ಗನ್ನಿಸ್ತಾ ಇದೆ ಖಾಕಿನೇ ಸಪೋರ್ಟ್ ಮಾಡ್ತಾ ಇರಬಹುದು ಅಂತ. ರಮ್ಯಾ, ಖಂಡಿತ ಏನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಪೊಲೀಸರು ಮತ್ತೆ ಈ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಇವತ್ತು ಸಾಕಷ್ಟು ಅನುಮಾನಗಳು ಸಹ ಪೊಲೀಸ್ ಇಲಾಖೆ ಮೇಲೆ ಮತ್ತು ಜಿಲ್ಲಾಡಳಿತ ಮೇಲೆ ಹುಟ್ಟಾಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಎಫ್ಐಆರ್ ಆಗಿ 5 ದಿನ ಕಳೆದಿದೆ. 5 ದಿನ ಕಳೆದ್ರು ಕೂಡ ಪೊಲೀಸರು ಹುಡುಕಾಟದಲ್ಲಿ ಕಾಲವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಆದ್ರೆ ಸಣ್ಣ ಪುಟ್ಟ ಪಿಟಿ ಕೇಸ್ಗಳಲ್ಲಿ ತಗೊಳ್ಕೊಂಡ್ರನ್ನ ಎತ್ತಾಕೊಂಡು ರುಬ್ಬಿ ಅವರಿಂದ ಬಾಯಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಇಂತಹ ಒಂದು KAS ಅಧಿಕಾರಿ ಆಗಿರ್ತಕ್ಕಂಥವ್ರಿಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಇಷ್ಟೆಲ್ಲ ರಾಜ್ಯಾಂತ ಆಗಿರ್ತಕ್ಕಂಥ ಇದು ರಾಜ್ಯ ಸುದ್ದಿ ಆಗಿತ್ತು, ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಇವತ್ತು ಕೋರ್ಟ್ ಅಲ್ಲಿ ಬೇಲ್ ಕೂಡ ಅವ್ರಿಗೆ ಇವತ್ತು ನಿರ್ಲಕ್ಷ್ಯ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕೂಡ ಇವರನ್ನ ಇವತ್ತು ಇನ್ನ 3 ದಿನ ಕೂಡ ಅವರಿಗೆ ಕಾಲಾವಕಾಶ ಇದೆ ಬಂಧನ ಮಾಡ್ಲಿಕ್ಕೆ. ಆದ್ರೆ ಇದುವರೆಗೂ ಕೂಡ ಪೊಲೀಸರು ಅವ್ರನ್ನ ಹಿಡ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡಿಲ್ಲ. ಇದರ ಹಿಂದೆ ಏನು ಸರ್ಕಾರದ ಕೈವಾಡ ಇದೆ ಅಂತಕ್ಕಂಥ ಅನುಮಾನ ಇದ್ದಿರ್ತಕ್ಕಂಥದ್ದು. ಏನು ಈಗ ಹಾಲಿ ಸಚಿವವಾಗಿರ್ತಕ್ಕಂಥ KS ಮುನಿಯಪ್ಪನವ್ರು ನೋಡಿದ್ರೆ ಅವ್ರ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಕ್ಕಂಥವ್ರು. ಅವ್ರು ತುಂಬಾ ಒಳ್ಳೆಯವರಿದ್ದಾರೆ, ಜನಸೇವೆ ಮಾಡಿದ್ದಾರೆ, ತುಂಬಾ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಎಲ್ಲವೂ ಇರ್ಬೋದು, ಆದ್ರೆ ಹಿಂದೆ ಏನ್ ಮಾಡಿದ್ರೆ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂತಕ್ಕಂಥ, ಈಗೇನು ಗನಾಂಧರಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಜನರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಈ ಗನಾಂಧರಿ ಕೆಲಸ ಮಾಡಿರ್ತಕ್ಕಂಥದ್ದು ಏನ್ ಶಿಕ್ಷೆ ಆಗ್ಬೇಕು, ಇವ್ರಿಗೆ ಯಾವ ರೀತಿ ಕಾನೂನಲ್ಲಿ ರಕ್ಷಣೆ ಕೊಡ್ತಾ ಇದೆ, ಇವ್ರಿಗೆ ಏನು ಕಾನೂನೇ ಇವತ್ತು ಎದ್ದು ಬೇಲಿ ಎದ್ದು ಇವತ್ತು ಹೊಲ ಮೇಯುವ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ನೋಡಿ, ಒಬ್ರು ಸಚಿವರು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಸಚಿವರ ನಡೆ ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಮ್ಯಾ, ಖಂಡಿತ ಏನು ಈಗ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಒಂದ್ ಕಡೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಒಂದ್ಸರಿ ಇವ್ರಿಗೆ ಏನು ಪೌರಾಯುಕ್ತೆ ಪರ ನಿಂತ್ಕೊಂಡಿದ್ರೆ, ಇನ್ನು ವಿರೋಧವಾಗಿ ಏನು ಈಗ ಆರೋಪಿ ಏನಿದ್ದಾನೆ ರಾಜೀವ್ ಗೌಡ್ರ, ಆತ ತುಂಬಾ ಒಳ್ಳೆಯವನು, ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತೇಳಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಸಚಿವರು ಇನ್ನೊಂದ್ ಕಡೆ ಇದ್ರೆ, ಆದ್ರೆ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಪೌರಾಯುಕ್ತಿ ಏನಾಗ್ಬೇಕು, ಅವ್ರನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ ಏನಾಗ್ಬೇಕು, ಅದು ನ್ಯಾಯಾಂಗವನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ ಏನಾಗ್ಬೇಕು ಅಂತ ಪ್ರಶ್ನೆ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು. ಈ ಕಡೆ ಪರ ಮತ್ತೆ ವಿರೋಧ ಇಬ್ಬರು ಸಚಿವರು ಇದ್ರೆ ಇಲ್ಲಿ ನ್ಯಾಯ ಯಾರು ಕೊಡ್ತಾರೆ, ಯಾರು ಪರವಾಗಿ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದೇ ಇಲ್ಲಿ ಅನುಮಾನ ಎದ್ದಿರ್ತಕ್ಕಂಥದ್ದು. ಪ್ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಾಜಪ್ಪ.